ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಭವ್ಯ ಗೌಡ ಅವರ ವಿಚಾರ ಯಾವ ಮಟ್ಟಕ್ಕೆ ಟ್ರೆಂಡಿಂಗ್ ಆಗ್ತಿದೆ ಅನ್ನೋದು ಗೊತ್ತಿದೆ. ಆ್ಯಂಡ್ ಯಾವ ವಿಚಾರ ಇಷ್ಟು ದಿವಸ ತುಂಬ ಟ್ರೆಂಡಿಂಗ್ ಆಯಿತು ಅನ್ನೋದು ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ. ಲೈಕ್ ಭವ್ಯ ಗೌಡ ಅವರು ಬಿಗ್ ಬಾಸ್ ಶೋಗೆ ಹೋಗಿದ್ರು. ಬಿಗ್ ಬಾಸ್ ಶೋ ಹೋಗೋಕ್ಕೂ ಮುಂಚೆನೇ ಕಲರ್ಸ್ ಕನ್ನಡ ಚಾನಲ್ ಅವರು ಭವ್ಯ ಗೌಡ ಅವ್ರ ಹತ್ರ ಒಂದು ಅಗ್ರಿಮೆಂಟನ್ನು ಮಾಡಿಸ್ಕೊಂಡಿದ್ರು. ಲೈಕ್ ಬಿಗ್ ಬಾಸ್ ಮುಗಿದ ಮೇಲೆ ಯಾವುದೇ ಒಂದು ಮನೋರಂಜನೆ ಕೊಡುವಂತಹ ಚಾನಲಲ್ಲಿ, ಲೈಕ್ ಬೇರೆ ಚಾನಲಲ್ಲಿ ನೀವು ಕಾಣಿಸ್ಕೊಳೋ ಹಾಗಿಲ್ಲ. 6 ಮಂತ್ಸ್ ಪೀರಿಯಡ್ ನೀವು ಕಾಣಿಸ್ಕೊಳೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ನೀವು ವರ್ಕ್ ಮಾಡಬೇಕು ಅಂತಂದರೆ ನಮ್ಮ ಚಾನಲಲ್ಲೇ ವರ್ಕ್ ಮಾಡ್ಬೋದು, ಅಥವಾ ಬೇರೆ ಚಾನಲಲ್ಲಿ ಹೋಗಿ ನೀವು ವರ್ಕ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಭವ್ಯ ಗೌಡ ಅವ್ರ ಹತ್ರ ಒಂದು ಅಗ್ರಿಮೆಂಟನ್ನು ಮಾಡಿಸ್ಕೊಂಡಿದ್ರು. ಬಟ್ ಬಿಗ್ ಬಾಸ್ ಮುಗಿದಾದ್ಮೇಲೆ ಭವ್ಯ ಗೌಡ ಅವ್ರಿಗೆ ಜಿ ಕನ್ನಡದಿಂದ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ, ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ. ಈ ಪ್ರಾಜೆಕ್ಟ್ನ ಭವ್ಯ ಗೌಡ ಅವರು ಹೇಗಾದರೂ ಮಾಡಿ ನಾನು ಯೂಸ್ ಮಾಡ್ಕೋಬೇಕು ಈ ಒಂದು ಟೈಮ್ನ ಅಂತ ಹೇಳಿ ಭವ್ಯ ಗೌಡ ಅವರು ಈ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಒಪ್ಕೊಂಡು ಪ್ರೋಮೋ ಎಲ್ಲ ಬಂದ ಮೇಲೆ, ಆ ಸೀರಿಯಲ್ ಪ್ರೋಮೋ ಎಲ್ಲ ಬಂದ ಮೇಲೆ ಇನ್ನೇನು ಸೀರಿಯಲ್ ಪ್ರಸಾರ ಆಗಬೇಕು ಅವಾಗ ಸ್ಟೇ ಬರುತ್ತೆ. ಸ್ಟೇ ಬಂದಾಯಿತು. ಸ್ಟೇ ಇವಾಗ ಆರ್ಡರ್ ಕ್ಯಾನ್ಸಲ್ ಕೂಡ ಆಗಿದೆ. ಭವ್ಯ ಗೌಡ ಅವರಿಗೆ ಕರ್ಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೋರ್ಟ್ ಕಡೆಯಿಂದ ಸಿಕ್ಕಿದೆ. ಹಾಗೆ ಕರ್ಣ ಸೀರಿಯಲ್ ಪ್ರಸಾರ ಆಗೋದಕ್ಕೂ ಸಹ ಕೋರ್ಟ್ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ಇವತ್ತಿಂದ ರಾತ್ರಿ 8 ಗಂಟೆಗೆ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗಿದೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ಈ ವಿಚಾರ ಕೇಳಿ ಖುಷಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಆ್ಯಂಡ್ ನನಗೂ ಸಹ ಖುಷಿ ಆಯಿತು, ಯಾಕಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿತ್ತು. ಎಲ್ಲ ಒಂದು ಪ್ರೋಮೋಗಳು ಸಹ ಅಷ್ಟು ಪ್ರಾಮಿಸಿಂಗ್ ಆಗಿತ್ತು. ಲೈಕ್ ಜನಗಳು ಕುತ್ಕೊಂಡು ವೇಟ್ ಮಾಡಬೇಕಾಗಿತ್ತು, ಈ ಸೀರಿಯಲ್ ಯಾವಾಗ ಬರುತ್ತೆ, ಯಾವಾಗಿಂದ ಶುರು ಆಗುತ್ತೆ ಅಂತ ಹೇಳಿ ಜನಗಳು ಕುತ್ಕೊಂಡು ವೇಟ್ ಮಾಡಬೇಕಾಗಿತ್ತು. ಆ ರೇಂಜ್ಗೆ ಪ್ರೋಮೋಗಳನ್ನ ಬಿಟ್ಟಿದ್ರು. ಸೊ ಸೀರಿಯಲ್ ಕ್ಯಾನ್ಸಲ್ ಆಗ್ತಿದೆ ಅಂತಂದಾಗ ನಿಜಕ್ಕೂ ಎಲ್ರಿಗೂ ಸಹ ಸ್ವಲ್ಪ ಬೇಜಾರಾಗಿತ್ತು. ಇವಾಗ ಸೀರಿಯಲ್ ಇವತ್ತಿಂದ ಶುರು ಆಗ್ತಿದೆ ಅಂದಾಗ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ಬಟ್ ಈ ಒಂದು ಸ್ಟೇ ಕ್ಯಾನ್ಸಲ್ ಆಗಿದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಬಟ್ ಸ್ಟೇ ಯಾಕೆ ಕ್ಯಾನ್ಸಲ್ ಆಯಿತು ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ 1-2 ಸುದ್ದಿ ಮಾತ್ರ ವೈರಲ್ ಆಗ್ತಿದೆ. ಸ್ಟೇ ಏನಕ್ಕೆ ಕ್ಯಾನ್ಸಲ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಚರ್ಚೆ ಆಗಬೇಕಾದ್ರೆ 2 ಸುದ್ದಿ ತುಂಬಾ ವೈರಲ್ ಆಗ್ತಿದೆ. ಲೈಕ್ ಯಾವ ರೀತಿ ಸ್ಟೇ ಕ್ಯಾನ್ಸಲ್ ಆಗಿರಬಹುದು ಅಂತ ಹೇಳಿ ಚರ್ಚೆಯನ್ನು ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳ ಮೂಲಕ ಒಂದೊಂದಷ್ಟು ಜನ ಒಂದೊಂದು ರೀತಿ ಐಡಿಯಾಸ್ಗಳನ್ನ ಹೇಳ್ತಿದ್ದಾರೆ. ಈ ರೀತಿ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿರ್ಬೋದು, ಅಥವಾ ಈ ರೀತಿ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿರ್ಬೋದು ಅಂತ ಹೇಳಿ ಸಾಕಷ್ಟು ಜನ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 12 ಯಾವತ್ತಿಂದ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಭವ್ಯ ಗೌಡ ಅವರ ಸ್ಟೇ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಯಾವ ರೀಸನ್ಗೆ ಈ ಒಂದು ಸ್ಟೇ ಆರ್ಡರ್ ಕ್ಯಾನ್ಸಲ್ ಆಗಿ ಕರ್ಣ ಸೀರಿಯಲ್ಗೆ ಪ್ರಸಾರ ಆಗೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಮೊದಲನೇ ಆಪ್ಷನ್ ಏನಿರ್ಬೋದು ಅಂತಂದರೆ, ಲೈಕ್ ಭವ್ಯ ಗೌಡ ಅವ್ರಿಗೆ ಏನಿರ್ಬೋದು ಅಂತಂದರೆ, ಇದು ನನ್ನ ಒಪಿನಿಯನ್, ನಾನು ಹೇಳ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಚರ್ಚೆ ಆಗ್ತಿರುವಂತಹ ಒಪಿನಿಯನ್ಸ್ ಅಷ್ಟೇ. ಇದು ಏನಿರ್ಬೋದು ಅಂತಂದರೆ, ಭವ್ಯ ಗೌಡ ಅವ್ರು ಏನು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಶೋ ಬರೋದಕ್ಕೂ ಮುಂಚೆನೆ, ಲೈಕ್ ಆ ಒಂದು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾರಂತೆ. ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ಅಂತಂದರೆ ಲೈಕ್ ಯಾವುದೇ ಅಗ್ರಿಮೆಂಟ್ ಆಗಿರ್ಬೋದು, ಭವ್ಯ ಗೌಡ ಅವರ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕಾಂಟ್ರಾಕ್ಟ್ ಆಗಿರ್ಬೋದು, ಒಂದಷ್ಟು ಫೈನ್ ಅಥವಾ ಪೆನಾಲ್ಟಿಯನ್ನು ಕಟ್ಟಬೇಕಾಗತ್ತೆ. ಆ ಅಮೌಂಟನ್ನು ಕಟ್ಟಿ ಭವ್ಯ ಗೌಡ ಅವರು ಈ ಒಂದು ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಕೆಲವೊಬ್ಬರು ಹೇಳ್ತಿರೋದೇನು ಅಂತಂದರೆ, ಬಿಗ್ ಬಾಸಲ್ಲಿ ಬಂದಂತಹ ಅಷ್ಟು ಸಂಭಾವನೆ, ಅಂದರೆ ಬಿಗ್ ಬಾಸಲ್ಲಿ ಏನು 3 ತಿಂಗಳು ಭವ್ಯ ಗೌಡ ಅವರಿಗಿದ್ರು ಅಷ್ಟು ಸಂಭಾವನೆಯನ್ನು ಕಲರ್ಸ್ ಕನ್ನಡ ಚಾನಲ್ ಅವ್ರಿಗೆ ಭವ್ಯ ಗೌಡ ಅವರು ರಿಟರ್ನ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಈ ರೀತಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಯಾವ ರೀತಿ ಹೇಳ್ತಿದ್ದಾರೆ ಅಂತಂದರೆ, ಲೈಕ್ ಕೋರ್ಟಲ್ಲಿ ಒಂದು ಪಿಟಿಷನನ್ನು ಹಾಕಿದ್ದಾರೆ. ಲೈಕ್ ಯಾವ ರೀತಿ ವಾದ ಮಾಡಿದ್ದಾರೆ ಅಂತಂದರೆ, ಭವ್ಯ ಪರ ಇರುವಂತಹ ಲಾಯರ್ ಯಾವ ರೀತಿ ವಾದ ಮಾಡಿದ್ದಾರೆ ಅಂದರೆ, ಭವ್ಯ ಗೌಡ ಅವರು ಈ ಒಂದು ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ತಿಲ್ಲ, ಜಸ್ಟ್ ಒಂದು ಸೈಡ್ ಆ್ಯಕ್ಟರ್ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ ಅನ್ನೋ ರೀತಿ ಕೂಡ ಈ ಒಂದು ಕೇಸ್ನ ವಾದ ಮಾಡಿರ್ಬೋದು ಅನ್ನುವಂತಹ ಚಾನ್ಸಸ್ ಇದೆ. ಯಾಕೆ ಅಂತಂದರೆ, ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ಮೇನ್ ಹೀರೋಯಿನ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅಲ್ಲಿ ಕಾಣಿಸ್ಕೊಳ್ಳೋದು ನಮ್ರತಾ ಗೌಡ ಅವರು. ಸೊ ಭವ್ಯ ಗೌಡ ಅವರು ಈ ಸೀರಿಯಲ್ನ ಮೇನ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿಲ್ಲ ಅನ್ನುವಂತಹ ಪಾಯಿಂಟ್, ಲೈಕ್ ಸೈಡ್ ಆ್ಯಕ್ಟರ್ ಆಗಿ ಬರ್ತಿದ್ದಾರೆ, ಹೀರೋಯಿನ್ ತಂಗಿ ಪಾರ್ಟನ್ನು ಮಾಡ್ತಿದ್ದಾರೆ, ಮೇನ್ ಕ್ಯಾರೆಕ್ಟರ್ಸ್ನ ಭವ್ಯ ಗೌಡ ಅವ್ರು ಮಾಡ್ತಿಲ್ಲ ಅಂತ ಹೇಳಿ ವಾದ ಮಾಡಿನೂ ಕೂಡ ಈ ಒಂದು ವಾದನ ಮುಂದೆ ಇಟ್ಟಿರ್ಬೋದು ಜಡ್ಜ್ ಮುಂದೆ. ಅದು ಕೂಡ ಸಕ್ಸಸ್ಫುಲ್ ಆಗಿ ಕೋರ್ಟ್ ಕೇಸ್ ಅಲ್ಲಿಗೆ ಕ್ಯಾನ್ಸಲ್ ಆಗಿರ್ಬೋದು ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಲೈಕ್ ವಾಹಿನಿ ಅವರೇ, ಸಿ ಕನ್ನಡದವರು, ಕಲರ್ಸ್ ಕನ್ನಡದವರು ಇಬ್ಬರೂ ಸಹ ಕೂತು ಮಾತಾಡಿ ಡಿಸ್ಕಸ್ ಮಾಡಿ ಸ್ಟೇ ಆರ್ಡರ್ನ ರಿಟರ್ನ್ ತೊಗೊಂಡು ಇದನ್ನು ಕ್ಯಾನ್ಸಲ್ ಮಾಡಿಸಿರ್ಬೋದು ಅಂತಲೂ ಸಹ ಮಾತಾಡ್ತಿದ್ದಾರೆ. ಸೊ ಈ ರೀತಿಯ ಉತ್ತರಗಳು ಸಾಕಷ್ಟು ಓಡ್ತಿದೆ ಜನಗಳ ತಲೆಯಲ್ಲಿ. ಲೈಕ್ ಭವ್ಯ ಗೌಡ ಅವರ ಸ್ಟೇ ಹೇಗೆ ಕ್ಯಾನ್ಸಲ್ ಆಯಿತು, ಹೇಗೆ ಬರ್ತಿದೆ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಈ ಒಂದು ಸ್ಟೇ ಹೇಗೆ ಕ್ಯಾನ್ಸಲ್ ಆಗಿರ್ಬೋದು, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಬಿಗ್ ಬಾಸ್ ಸೀಸನ್ 12 ಯಾವಾಗ ಬರುತ್ತೆ
ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈಗ ಆಲ್ರೆಡಿ ತೆಲುಗುನಲ್ಲಿ ಬಿಗ್ ಬಾಸ್ನ ಪ್ರೋಮೋ ಬಿಟ್ಟಿದ್ದಾರೆ, ಹಾಗೆ ಕಾಮನ್ ಮ್ಯಾನ್ಗೂ ಸಹ ಎಂಟ್ರಿ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ನಮ್ಮ ಕನ್ನಡದಲ್ಲೂ ಸಹ ಕಾಮನ್ ಮ್ಯಾನ್ಗೆ ಎಂಟ್ರಿ ಇರುತ್ತಾ ಇಲ್ವಾ ಅಂತ ಕೇಳಿದಾಗ ಜಸ್ಟ್ ನೀವು ನೋಡಬೇಕಾಗುತ್ತೆ, ವೆಯ್ಟ್ ಮಾಡಿ. ಫಸ್ಟ್ ಒಂದು ಪ್ರೋಮೋ ಬಂದ ಮೇಲೆ ನಿಮಗೆಲ್ಲದೂ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇನ್ನು ಡೇಟ್ ಬಿಗ್ ಬಾಸ್ ಯಾವಾಗಿಂದ ಶುರು ಆಗ್ಬೋದು ಅಂತ ಕೇಳಿದಾಗ ಬಿಗ್ ಬಾಸ್ ಇನ್ನೇನು ಆಗಸ್ಟಲ್ಲೇ ಶುರು ಆಗಬೇಕಾಗಿತ್ತು ನಮ್ಮಲ್ಲೂ ಕೂಡ. ಆಲ್ಮೋಸ್ಟ್ ಈ ತೆಲುಗುನಲ್ಲಿ ಯಾವಾಗ ಶುರು ಆಗುತ್ತೋ ಶುರುವಾಗಿ 1 ಅಥವಾ 2 ವಾರದಲ್ಲೇ ಕನ್ನಡದಲ್ಲೂ ಸಹ ಶುರು ಆಗುತ್ತೆ. ಸೊ ಆಗಸ್ಟಲ್ಲೇ ಬಿಗ್ ಬಾಸ್ ಕೂಡ ಶುರು ಆಗಬೇಕಾಗಿತ್ತು ಕನ್ನಡದಲ್ಲೂ ಸಹ. ಆಗಸ್ಟಲ್ಲಿ ಶುರು ಆಗಬೇಕು ಅಂತಂದರೆ ಈ ಮಂತಲ್ಲೇ ಅಂದರೆ ಜುಲೈ ಮಂತಲ್ಲೇ ಪ್ರೋಮೋಗಳು ಬರಬೇಕಾಗಿತ್ತು. 1, 2, 3 ಪ್ರೋಮೋ ಅಥವಾ 2 ಪ್ರೋಮೋ ಅಂತೂ ಖಂಡಿತವಾಗ್ಲೂ ಜುಲೈನಲ್ಲೇ ಬರಬೇಕಾಗಿತ್ತು. ಪ್ರೋಮೋ ಆದಮೇಲೆ ಆಗಸ್ಟಲ್ಲಿ ಈ ಒಂದು ಶೋನ ಶುರು ಮಾಡಬೇಕಾಗಿತ್ತು. ಬಟ್ ಕಿಚ್ಚ ಸುದೀಪ್ ಅವರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ಲೈಕ್ 3-4 ವೀಕ್ಸ್ ಅಂದರೆ ಹತ್ತತ್ರ 1 ತಿಂಗಳು ಈ ಒಂದು ಪ್ರೋಗ್ರಾಮ್ನ ಡಿಲೇ ಮಾಡಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರೇ ಕೇಳ್ಕೊಂಡಿದ್ದಾರೆ. ಲೈಕ್ ಅವರಿಗೆ ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಈ 1 ತಿಂಗಳು ಬೇಕು, ಈ 1 ತಿಂಗಳು ಬಿಟ್ಬಿಡಿ ಅಂತ ಹೇಳಿ ಒಂದು ಗ್ಯಾಪನ್ನು ತೊಗೊಂಡು ಕಿಚ್ಚ ಸುದೀಪ್ ಅವರು ಸ್ವಲ್ಪ ಟೈಮನ್ನು ಕೇಳಿದ ಕಾರಣಕ್ಕಾಗಿ ಈಗ ಬಿಗ್ ಬಾಸ್ ಸೀಸನ್ 12 ಅನ್ನೋದು ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಶುರುವಾಗುವಂತಹ ಚಾನ್ಸಸ್ ಇದೆ. ನಮಗೆ ಆಗಸ್ಟಲ್ಲಿ ಆಲ್ಮೋಸ್ಟ್ ಪ್ರೋಮೋಗಳೆಲ್ಲ ಬಂದುಬಿಡುತ್ತೆ. ಬಿಗ್ ಬಾಸ್ ಸೀಸನ್ 12ನ ಪ್ರೋಮೋ ಬಿಗ್ ಬಾಸ್ ಸೀಸನ್ 12ನ ಪ್ರೋಮೋ ಆಲ್ಮೋಸ್ಟ್ ಆಗಸ್ಟಲ್ಲೇ ಬಂದುಬಿಡುತ್ತೆ. ನಮಗೆ ಕಾನ್ಸೆಪ್ಟ್ ಏನಿದೆ, ಲೈಕ್ ಕಾಮನ್ ಮ್ಯಾನ್ಗೂ ಎಂಟ್ರಿ ಇರುತ್ತೆ ಇಲ್ವಾ, ಅಥವಾ ಕಂಟೆಸ್ಟೆಂಟ್ ಎಷ್ಟು ಜನ ಇರ್ತಾರೆ, ಈ ಬಿಗ್ ಬಾಸ್ ಅನ್ನೋದನ್ನ ಎಷ್ಟು ದಿವಸ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಪ್ರೋಮೋಗಳಲ್ಲೇ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಎಸ್, ಈ ಸೀಸನ್ 12 ಅನ್ನೋದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಶುರುವಾಗುವಂತಹ ಚಾನ್ಸಸ್ ಇದೆ. ಅಕಸ್ಮಾತ್ ಸುದೀಪ್ ಅವರು ಏನಾದರೂ ಒಪ್ಕೊಂಡಿದ್ದಿದ್ರೆ, ಲೈಕ್ ಅಂತಹ ಬ್ಯುಸಿ ಸ್ಕೆಡ್ಯೂಲ್ಸ್ ಏನು ಎಲ್ದಿರ ಅವರ ವರ್ಕ್ಸ್ ಎಲ್ಲ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡ್ಕೊಂಡಿದ್ದಿದ್ರೆ ಆಗಸ್ಟಲ್ಲೇ ಈ ಬಿಗ್ ಬಾಸ್ ಅನ್ನೋದು ಶುರುವಾಗ್ತಿತ್ತು. ಸೊ ಸುದೀಪ್ ಅವ್ರಿಗೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇರುವಂತಹ ಕಾರಣಕ್ಕಾಗಿ ಸೆಪ್ಟೆಂಬರಲ್ಲಿ ಶುರುವಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಅದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಶುರುವಾಗುವಂತಹ ಸಾಧ್ಯತೆ ತುಂಬ ಇದೆ. ಸೊ ಯಾರೆಲ್ಲ ಬಿಗ್ ಬಾಸ್ಗೆ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಒಂದು ಒಳ್ಳೆ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಯೂಟ್ಯೂಬ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಶೋಕಿ ಮಾಡ್ತೀರಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿರ್ತೀರ. ಎಸ್, ಯಾವ ರೀತಿ ಶೋಕಿ ಮಾಡ್ತೀನಿ ಅಂತ ಹೇಳಿ ನಾಳೆ ತೋರಿಸ್ತೀನಿ. ನಾಳೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಯೂಟ್ಯೂಬಲ್ಲಿ ಬರ್ತಿರುವಂತಹ ದುಡ್ಡಲ್ಲಿ ಮಾಡ್ತಿದ್ದೀನಾ ಅಥವಾ ಬೇರೆ ದುಡ್ಡಲ್ಲಿ ಮಾಡ್ತಿದ್ದೀರಾ ಎಲ್ಲವನ್ನು ಸಹ ನಾಳೆ ಮಾಡುವಂಥ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಶೋಕಿ ಮಾಡ್ತೀನೋ ಅದನ್ನು ಸಹ ತೋರಿಸ್ತೀನಿ. ಹಾಗೆ ಆ ಖರ್ಚು ಎಲ್ಲಿಂದ ಬರ್ತಿದೆ ಅನ್ನೋದನ್ನು ಸಹ ನಾನು ತೋರಿಸ್ತೀನಿ. ಯೂಟ್ಯೂಬಿಂದ ನನಗೆ ಎಷ್ಟು ಆದಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆ್ಯಂಡ್ ನಾಳೆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಲೈಕ್ ಯಾರ್ಯಾರು ಹೇಳ್ತಿರ್ತೀರ ಯೂಟ್ಯೂಬ್ ಮಾಡ್ತೀರಾ, ವೀಡಿಯೋಸ್ ಮಾಡಿ ದುಡ್ಡು ಮಾಡ್ಕೋತೀರಾ, ದುಡ್ಡು ಮಾಡಿಕೊಂಡು ನಿಮ್ಮ ಪಾಡಕ್ಕೆ ನೀವು ಎಂಜಾಯ್ ಮಾಡ್ಕೊಂಡಿರ್ತೀರಾ ಅಂತ ಹೇಳ್ತೀರಾ. ಎಸ್, ದುಡ್ಡು ಮಾಡೋದೇ ಎಂಜಾಯ್ ಮಾಡೋದಕ್ಕೆ. ಆ್ಯಂಡ್ ದುಡ್ಡು ಮಾಡೋದೇ ಎಂಜಾಯ್ ಮಾಡೋದಕ್ಕೆ ಇರೋದು ಒಂದು ಲೈಫು ಕಣ್ರಿ. ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರಬೇಕು. ಇವತ್ತಿದ್ದವ್ರು ನಾಳೆ ಇರಲ್ಲ. ಲೈಕ್ ಎಷ್ಟೋ ಜನ ನೋಡ್ತಾ ಇದ್ದೀವಿ, ಎಷ್ಟೋ ಜನ ಸಿನಿಮಾ ಆ್ಯಕ್ಟರ್ಸ್ಗಳನ್ನ ನೋಡ್ತಿದ್ದೀವಿ. ಸಿನಿಮಾ ಆ್ಯಕ್ಟರ್ಸ್ ಅಂತಂದರೆ ಅವರು ನಮ್ಮ ಸೆಲೆಬ್ರಿಟೀಸ್ ಅನ್ನುವಂತಹ ಕಾರಣಕ್ಕಾಗಿ ನಮಗೆ ಅವ್ರ ವಿಚಾರಗಳು ಗೊತ್ತಾಗ್ತಿದೆ. ಬಟ್ ಕಣ್ಣಿಗೆ ಕಾಣದೇ ಇರೋಂಥವ್ರು ಎಷ್ಟೋ ಸಾವುಗಳು ನಡೆದೋಗ್ತಿದೆ. ಸೊ ಗೊತ್ತಿಲ್ಲ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ. ಇರೋಷ್ಟು ದಿವಸ ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ಬಿಟ್ಟು ದೇವ್ರು ಕರೆದಾಗ ಹೋಗ್ತಾ ಇರಬೇಕಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.